ತುಳುನಾಡು ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಏನು ಅಂತ ಹೇಳಿದ್ರೆ ನಾಗಗಳ ನಾಡು. ಹಾಗಾದ್ರೆ ತುಳುನಾಡಿಗೆ ನಾಗಗಳ ನಾಡು ಅಂತ ಹೇಳುವಂಥದ್ದು ಹೇಗೆ ವಿಶಿಷ್ಟವಾದದ್ದು? ಅದೇ ರೀತಿಯಾಗಿ ತುಳುನಾಡು ಹೊರತಾಗಿ ನಾಗಗಳಿಲ್ವಾ? ಉಂಟು, ಎಲ್ಲೆಡೆ, ಬಹುಶಃ ಪ್ರಪಂಚದ ಎಲ್ಲೆಡೆಯೂ ವಿಶ್ವದ ಬೇರೆ ಬೇರೆ, ನಮ್ಮ ದೇಶ ಅಲ್ಲದೆ ಹೊರ ದೇಶಗಳಲ್ಲಿ ನಾಗನಿಗೆ ಬೇಕಾದಷ್ಟು ಸ್ಪಷ್ಟವಾದಂಥ ಆರಾಧನಾ ಪದ್ಧತಿಗಳಲ್ಲಿ ವೈವಿಧ್ಯತೆ ಇದೆ. ನಮ್ಮ ಹಾಗೆ ಆರಾಧನೆ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಇಲ್ಲಿ ವಿಶೇಷವಾದ, ಇಲ್ಲಿ ಅಷ್ಟು ವೈವಿಧ್ಯತೆ ಎಲ್ಲಿಯೂ ಇಲ್ಲ. ಹೇಗೆ? ಕರಾವಳಿಯಲ್ಲಿ ನೋಡಿ, ಕೇರಳಕ್ಕೆ ಹೋದರೆ ಅಲ್ಲಿ ಅದ್ಭುತವಾದ ನಾಗಾರಾಧನಾ ವಿಧಾನಗಳೆಲ್ಲ ಇದೆ. ಅದ್ಭುತವಾದಂಥದ್ದು ಈ ಸರ್ಪಂತುಳ್ಳಲ್ಲ ಅದೆಲ್ಲ ಉಂಟು. ಆ ನಾಗಾರಾಧನೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸರ್ಪಗಳಿಗೆ ಕೋಲ ನಡೀತಾರೆ. ಇಲ್ಲಿ 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 ಉಂಟದು. ಇಚಿಲಾಡಿಯಿಂದ ತಲಪಾಡಿಯವರೆಗೆ ಒಂದು 18 ನಾಗಸ್ಥಾನಗಳಿದೆ. ನಮ್ಮ ವೆಂಕಟರಾಜ ಪುಣಿಚಿತ್ತಾಯರು ಅದನ್ನು ಗುರುತಿಸಿದ್ದಾರೆ, ಅಷ್ಟು ಬನಗಳನ್ನು. ಅಲ್ಲಿ ಸರ್ಪಕೋಲಗಳೆಲ್ಲ ನಡೀತಾರೆ. ಅಲ್ಲಿ ಒಂದು ಹೀಗಾದರೆ ಇಲ್ಲಿ ಸರ್ಪದ ಅಥವಾ ನಾಗನ ಆರಾಧನೆಯ, ಮತ್ತು ನಮಗೆ ತುಳುನಾಡಿನ ಅಥವಾ ನಮ್ಮ ಈ ಕರೆನಾಡಿನಲ್ಲಿ ಅಷ್ಟು ನಾಗ ಸರ್ಪದ ಈ ಪ್ರಭೇದಗಳ ವಿಂಗಡಣೆಯ ಕುರಿತಾದಂಥ ಸ್ಪಷ್ಟವಾದ ನಿರೂಪಣೆಗಳು ಇಷ್ಟರವರೆಗಿಲ್ಲ. ನಮಗೆ ನಾಗನು ಒಂದೇ, ಸರ್ಪನು ಒಂದೇ, ಜನಪದರ ಕಲ್ಪನೆ ನಾನು ಹೇಳುವುದು. ಅವನು ಮಣ್ಣಿನ ಸತ್ಯವಾಗಿ ನಮಗೆ ಕಾಣುವಂಥದ್ದು, ಮಣ್ಣಿನ ಸತ್ಯ. ಅದೇ ಶಿಷ್ಟಕ್ಕೆ ಬಂದಾಗ ಅವ ಸ್ಥಳದ ಧರ್ಮವಾಗಿ ಕಾಣ್ತಾನೆ ನಮಗೆ, ಸ್ಥಳದ ಧರ್ಮ. ಜನಪದರಿಗೆ ಅವ ಮಣ್ಣಿನ ಸತ್ಯ, ಅಲ್ಲಿ ಸ್ಥಳದ ಧರ್ಮ. ಎಲ್ಲ ದೈವಗಳೆಲ್ಲ ಮಣ್ಣಿನ ಸತ್ಯಗಳು ಅಂತಲೇ ನಮ್ಮ ಸ್ವೀಕಾರ. ಹಾಗೆ ತುಳುನಾಡಿನಲ್ಲಿ ಇರುವಂತಹದ್ದು. ಮತ್ತು ಭೂಮಿಗೆ ನಾಗನಿಗೂ ವಿಶೇಷವಾದಂತಹ ಸಂಬಂಧ. ಭೂಮಿಗೆ ನಾಗನಿಗೂ ವಿಶೇಷವಾದಂಥ ಸಂಬಂಧ. ಅವನನ್ನು ಭೂಮಿ ಪುತ್ರ ಅಂತ ನಮ್ಮ ಒಂದು ಕಲ್ಪನೆ ಇದೆ, ಭೂಮಿಯ ಪುತ್ರ ಅಂತ. ಈ ಭೂಮಿ ಪುತ್ರ ಅಂತ ಹೇಗೆ ಬಂತು ಅಂತ ಕೇಳಿದರೆ ನೋಡಿ, ಒಂದು ದೊಡ್ಡ ಹುತ್ತ ಇರ್ತದೆ. ಹುತ್ತದಲ್ಲಿ ನಾಗ ಹೀಗೆ ಮೇಲೆ ಬರುವಂಥ ಒಂದು ದೃಶ್ಯವನ್ನು ನೀವು ಕಲ್ಪಿಸಿಕೊಳ್ಳಿ. ಅದರ ಆ ವಿಶಿಷ್ಟವಾದ ಕಣ್ಣು, ಆ ಹೆಡೆ, ಅವು ಭೂಮಿಯಿಂದ ಮೇಲೆದ್ದು ಬರುವಂಥ ಈ ದೃಶ್ಯವನ್ನು ಕಂಡಂಥ ನಮ್ಮ ಪೂರ್ವಜರು ಇವ ಭೂಮಿಯ ಮಗ ಅಂತ ಇವನನ್ನು ಕಲ್ಪಿಸಿದರು. ಇದಕ್ಕೆ ಪೂರಕವಾಗಿ ಬಹಳ ಪುರಾತನವಾದಂಥ ವೈದಿಕ ಆಗಮನಕ್ಕೆ ಪೂರ್ವದ ನಾಗಾರಾಧನೆ ಒಂದು ಪ್ರಭೇದದಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಅಡಿಪೋಯಿ ನಾಗೆ ಅಂತ, ಕೊಡಿಪೋಯಿ ಬೆಮ್ಮೆರಂತ, ಇದು 2 ವಿಶಿಷ್ಟವಾದಂಥ ಶಕ್ತಿಗಳು. ಹೇಗೆ? ಅಡಿಪೋಯಿ ನಾಗೆ ಅಂತ ಅಂದರೆ ಭೂಮಿಯಲ್ಲಿ ಅಂತರ್ಗತನಾಗಿರುವಂಥ ನಾಗನೆಂದು, ಆಕಾಶದಷ್ಟು ವಿಸ್ತಾರವಾದಂಥ ಪ್ರದೇಶದಲ್ಲಿ ವ್ಯಾಪ್ತನಾಗಿರುವಂಥ ಬ್ರಹ್ಮ ಎನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿ. ಬ್ರಹ್ಮ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ಅವ ತುಳುನಾಡಿನ ಬೆಮ್ಮೆರು. ಹಾಗಾದ್ರೆ ನಾಗರನ್ನು, ನಾಗದೇವರನ್ನು ಯಾವ ರೀತಿಯಾಗಿ ಎಲ್ಲ ಆರಾಧನೆ ಮಾಡ್ತಾ ಬರ್ತೇವೆ? ನಾಗನನ್ನು ನೇರವಾಗಿ ಆರಾಧಿಸುವಂಥದ್ದು ಒಂದು ಪದ್ಧತಿ ಇದೆ. ಸಮೂಹದಲ್ಲಿ ನಾವು ಪೂಜೆ ಮಾಡ್ತೇವೆ. ಸಮೂಹದಲ್ಲಿ ಅಲ್ಲಿ ಈಗ ನಾವು ಬ್ರಹ್ಮಸ್ಥಾನಗಳು ಅಂತೆಲ್ಲ, ಧರ್ಮಸ್ಥಾನಗಳು ಅಂತೆಲ್ಲ ಇದೆ ಅಲ್ಲ ನೋಡಿ. ಬ್ರಹ್ಮಸ್ಥಾನದಲ್ಲಿ ಒಂದು ಆಲೋಚನೆಯ ಪ್ರಕಾರ, ಒಂದು ನೇರವಾಗಿ ಹೇಳೋದಿದ್ರೆ ಒಂದು ಪಂಚದೈವಸ್ಥಾನ, ಒಂದು ಪಂಚದೈವಗಳ ನೆಲೆ ಅದು. ಆದರೆ ಅದು ಪಂಚದೈವಗಳಿಗೆ ಸೀಮಿತವಾಗಿರುವುದಿಲ್ಲ. ನಾಗ ಅಲ್ಲಿ ಪ್ರಧಾನ ಅಲ್ಲ, ಅಲ್ಲಿ ಬೆರ್ಮೇರ್ ಪ್ರಧಾನ. ಬೆರ್ಮೇರ್ ಪ್ರಧಾನ ಅಂದ್ರೆ ಬೆರ್ಮೇರ್ ಅಂದ್ರೆ ಬೆಮ್ಮೇರ್ ಅಂತ ಹೇಳಿದೆ ನಾನು, ಆಕಾಶ ವ್ಯಾಪ್ತವಾಗಿರುವಂಥ ಒಂದು ಶಕ್ತಿ ಅಂತ ನಾನು ಹಾಗೆ ಹೇಳಿದೆ. ಬೆಮ್ಮೇರ್ ಅದು ಚತುರ್ಮುಖ ಬ್ರಹ್ಮನಲ್ಲ, ಅದು ಕಪಾಲ ಬ್ರಹ್ಮನಲ್ಲ, ಅದು ಟಕ್ಕಾಯುಧಧರನಾದಂಥ ಬ್ರಹ್ಮನೂ ಅಲ್ಲ. ಇದು ತುಳುನಾಡಿನ ಬೆಮ್ಮೇರ್, ಕುದುರೆಯನ್ನು ಏರಿ ಕುಳಿತಂಥ ಒಬ್ಬ ವೀರನ ಚಿತ್ರಣ, ಕೈಯಲ್ಲಿ ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದಂಥ ಚಿತ್ರಣ. ಇಲ್ಲದ್ರೆ ಕೈಯಲ್ಲಿ ಕತ್ತಿ ಮಾತ್ರ, ಕುದುರೆಯನ್ನು ಏರಿ ಸವಾರಿ ಮಾಡುವಂಥದ್ದು ಒಂದು ಚಿತ್ರ. ಈ ಬೆಮ್ಮೇರಿಗೆ ಪುತ್ತೂರು ಬದಿಯಲ್ಲಿ ಕೋಲಗಳು ನಡೀತದೆ. ಬೆಮ್ಮೇರ್ ಅಂತ ಒಂದು ಕೋಲ, ಬೆಮ್ಮೇರಿಗೆ ಕೋಲ ನಡೀತದೆ. ಆ ಬಳಿಕ ಈಚೆ ನೀವು ಕರೆನಾಡಿಗೆ ಬಂದರೆ ಕೋಟಿ ಚೆನ್ನಯ್ಯರ ಗರಡಿಗಳಲ್ಲಿರುವಂಥ ಬೆರ್ಮೇರ್ ಅಂತ ಹೇಳ್ತೇವೆ ನೋಡಿ ಅದು. ಮತ್ತು ತುಳುನಾಡಿನಲ್ಲಿ ಅಥವಾ ನಮ್ಮ ದ್ರಾವಿಡ ಭಾಷೆಗಳಿಗೆ ಬ್ರಹ್ಮ ಶಬ್ದದ ಪ್ರಯೋಗ ಅದು ರೂಢ ಅಲ್ಲ ನಮ್ಮ ನಾಲಿಗೆಗೆ. ಈಗ ನಾವು ಸಂಸ್ಕೃತ ಕಲ್ತಿದ್ದೇವೆ, ಇಂಗ್ಲೀಷ್ ಕಲ್ತಿದ್ದೇವೆ, ನಾವು ನಿರಾಳವಾಗಿ ಮಾತಾಡ್ತಾ ಇದ್ದೇವೆ. ಆದರೆ ರೂಢ ಪದ್ಧತಿಯ ಪ್ರಕಾರ ತುಳು ಭಾಷಿಗರಿಗೆ, ಕನ್ನಡ ಭಾಷಿಗರಿಗೆ ದ್ವಿತ್ವಾಕ್ಷರದಿಂದ ಆರಂಭವಾಗುವ ಯಾವ ಶಬ್ದವನ್ನು ಹೇಳಲಿಕ್ಕಾಗುವುದಿಲ್ಲ ನೋಡಿ. ಬೆರಣೆರು ಅಂತ ಹೇಳೋದು ಬ್ರಾಹ್ಮಣರು ಅಂತ ಹೇಳೋದಿಲ್ಲ ನೋಡಿ, ಬೆರಣೆರು ಅಂತ ಹೇಳೋದು ತಾನೇ, ಬೆರಣೆರು ಅಂತ ಹೇಳೋದು ತಾನೇ. ಯಾಕಂದರೆ ದ್ವಿತ್ವದಿಂದ ಆರಂಭವಾಗುವ ಯಾವುದೇ ಶಬ್ದಗಳನ್ನು ಹೇಳುವುದಕ್ಕೆ ನಮಗೆ ರೂಢಿ ಇಲ್ಲ. ಹಾಗಾಗಿ ಈ ಬ್ರಹ್ಮ ಶಬ್ದ, ಈ ಬ್ರಹ್ಮ ಎನ್ನುವ ಶಬ್ದದಿಂದ ನಾವು ಮತ್ತೆ ಬಂದದ್ದು ಅಂತ ಹೇಳಲಿಕ್ಕಾಗುವುದಿಲ್ಲ. ನಮ್ಮ ಬೆರ್ಮೇರ್ ಎನ್ನುವುದು ಶಬ್ದವೇ ಇಲ್ಲಿ ಪುರಾತನವಾದ ಶಬ್ದ.
ನಾನು ಆ ಶಬ್ದದ ಕುರಿತು ಅಥವಾ ಆ ಆರಾಧನೆಯ ಸ್ವರೂಪದ ಬಗ್ಗೆ ಆಲೋಚನೆ ಮಾಡ್ತಾ ನಾನು ಕರಾವಳಿಯನ್ನು ಬಿಟ್ಟು ನಾನು ಉತ್ತರ ಕನ್ನಡಕ್ಕೂ ನಾನು ನೋಡಿದ್ದೇನೆ. ಅಲ್ಲಿ ಆನೆಯ ಮೇಲೆ ಕುಳಿತಂಥ ಬೊಮ್ಮಯ ಅಂತ ಸಿಗ್ತದೆ. ಬೊಮ್ಮಯ, ಈ ಬೆಮ್ಮೇರು ಅಲ್ಲಿ ಬೊಮ್ಮಯ ಅಂತ, ಅಲ್ಲಿ ಕನ್ನಡ ಭಾಷಿಕರು ನೋಡಿ ಅವರು ಬೊಮ್ಮಯ ಅಂತ ಒಂದು ಪ್ರಯೋಗದಲ್ಲಿ ಅದನ್ನು ಅದು ಹೀಗೆ, ಅದು ಕುದುರೆಯ ಮೇಲೆ ಕೂತದ್ದು ಮತ್ತು ಆನೆಯ ಮೇಲೆ ಕುಳಿತಂಥ ಬ್ರಹ್ಮನ ಕಲ್ಪನೆ ಉತ್ತರ ಕನ್ನಡದಲ್ಲಿ ನಿಮಗೆ ಸಿಗ್ತದೆ. ಹಾಗಾದ್ರೆ ಇದು ಬ್ರಹ್ಮ್ಯರ ಸೃಷ್ಟಿ ಅಂತ. ಹಾಗಾದ್ರೆ ಮತ್ತೊಂದು ಕಡೆಯಲ್ಲಿ ನೋಡ್ತಾ ಹೋಗ್ತಾ ಪರಶುರಾಮ ಸೃಷ್ಟಿ ಅಂತ ಹೇಳುವಂಥದ್ದು ಎನ್ನುವಂಥದ್ದು ಅದೊಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ವಾದಗಳಿಗೆ ಕಾರಣವಾಗಿದೆ. ಅದು ಏನಿದ್ರು ಅದೀಗ ಅಂತೂ ಬೆರ್ಮೆರು ಇಲ್ಲಿಯ ಮೂಲ ದೇವರು. ಬೆಮ್ಮೆರು ಮೂಲ ಅಂತ ಹೇಳಿದ್ರೆ ತುಳುವರ ದೇವರು ಅಂತ ಒಂದು ಜಾನಪದ ವಿದ್ವಾಂಸರೊಬ್ಬರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ತುಳುವಿನ ದೇವರು ಅಂತ. ಬೆರ್ಮೇರು ಅಂತ ಹೇಳಿದ್ರೆ ತುಳುವಿನ ದೇವರು ಅಂತ. ಧರ್ಮಸ್ಥಾನ ಅಂತ ಹೇಳಿದ್ರೆ ತುಳುವರ ದೇವಸ್ಥಾನ ಅಂತ ಎನ್ನುವಂಥದ್ದು ಒಂದು ಭಾಷಾ ವಿಜ್ಞಾನಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಹೌದೌದೌದು. ನಮ್ಮ ಡಾಕ್ಟರ್ UP ಉಪಾಧ್ಯಾಯರಂಥವರು ಮತ್ತೆ ಡಾಕ್ಟರ್ B ಜನಾರ್ದನ ಭಟ್ ಅಂತವರು ಇದನ್ನು ಬಹಳ ಈ ಶಬ್ದವನ್ನು ವಿಶ್ಲೇಷಿಸಿದ್ದಾರೆ. ಅವರು ಬಹಳ ತುಳುವಿನ ದೇವರು. ಬೆರ್ಮೇರು ಅಂತ ಹೇಳಿದ್ರೆ ತುಳುವಿನ ದೇವರು, ತುಳುವಿನ ದೇವಸ್ಥಾನ, ಬ್ರಹ್ಮಸ್ಥಾನ ಅಂತ ಹೇಳಿದರೆ ತುಳುವಿನ ದೇವಸ್ಥಾನ ಅಂತ. ಈಗ ಬಹಳ ಸುಂದರವಾದಂಥ ವ್ಯಾಖ್ಯಾನವನ್ನೆಲ್ಲ ಕೊಡ್ತಾರೆ. ಈ ಹಿರಿಯರ ಆರಾಧನೆಯನ್ನೆಲ್ಲ ಅದಕ್ಕೆ ಆಧಾರವಾಗಿ ಕೊಟ್ಟರು. ಬಹಳ ಸ್ಪಷ್ಟವಾಗಿ ಅದನ್ನು ನಾನು ಹೇಳಬೇಕು ಅಂತಿದ್ರೆ, ಅಮ್ಮೆರು ಪೆರಿಯಮ್ಮೆರು ಎನ್ನುವಂಥ ಶಬ್ದಗಳು ನಮ್ಮಲ್ಲಿ ಉಂಟು ನೋಡಿ. ಅಮ್ಮೆರು ಪೆರಿಯಮ್ಮೆರು ಇದೇ ಶಬ್ದದಿಂದ ದೃಷ್ಟವಾದಂಥ ಶಬ್ದಗಳು ಅಮ್ಮೆರು ಪೆರಿಯಮ್ಮೆರು ಬೆಮ್ಮೆರು ಹೀಗೆ ಬಂದಿರುವಂಥ ಸಾಧ್ಯತೆಗಳನ್ನು ಅವರು ಉಲ್ಲೇಖಿಸ್ತಾರೆ. ಹೌದೌದು. ಅಂದರೆ ಅಷ್ಟು ಸ್ಥೂಲ, ಇನ್ನೂ ಅದಕ್ಕೆ ಗಹನವಾದಂಥ ಚರ್ಚೆ ನಡೀತಾ ಇದೆ ಮತ್ತು ಅದಕ್ಕೆ ಇನ್ನೂ ಒಂದು ಸುಂದರವಾದ ನಿರೂಪಣೆ ಕೊಡ್ಬೋದು. ಆದರೆ ನೋಡಿ ದೇವರನ್ನು ಹೊರುವವರಿದ್ದಾರಲ್ಲ ಅವರಿಗೆ ಬ್ರಹ್ಮ ವಾಹಕರು ಅಂತ ನಾವು ಅಲ್ಲಿ ದೇವರನ್ನು ಹೊರುವವರು ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ದೇವರು ಎನ್ನುವ ಅರ್ಥ ಬಂತಲ್ಲ, ಬ್ರಹ್ಮ ವಾಹಕರು ಎನ್ನುವಂಥ ಶಬ್ದ ಅರ್ಥದಲ್ಲಿ ಆ ಶಬ್ದ ಪ್ರಯೋಗ ಆಗಿದೆ. ಹೀಗೆ ನಮ್ಮ ಬೆರ್ಮೇರು ಬಹಳ ಮುಖ್ಯವಾದದ್ದು. ಹೀಗೆ ಒಂದು ಪಂಚದೈವಸ್ಥಾನ, ಅದರಲ್ಲಿ ಇನ್ನೊಂದಷ್ಟು ದೈವಗಳು ಸೇರಿ ಹೋಗ್ತದೆ. ಆ ಮನೆಗೆ ಅಥವಾ ಕುಟುಂಬಕ್ಕೆ ಅಥವಾ ಊರಿಗೆ ಸಂಬಂಧಪಟ್ಟಂತ ಒಂದಷ್ಟು ದೈವಗಳು, ಅದರಲ್ಲಿ ಪಂಜುರ್ಲಿ ಗಿಂಜುರ್ಲಿ ಎಲ್ಲ ದೈವಗಳು ಬರ್ತದೆ. ಈ ಎಲ್ಲ ದೈವಗಳ ಒಂದು ಅದ್ಭುತ ಸಮೂಹವೇ ಅದು ಬ್ರಹ್ಮ ಪ್ರಧಾನವಾಗಿರ್ತದೆ. ನಾಗ ಅಲ್ಲಿ ಒಂದು ಪ್ರಧಾನ ಉಪಶಕ್ತಿ, ಅದು ಉಪಶಕ್ತಿಯಾಗಿರ್ತದೆ. ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ನಾಗನ ಆರಾಧನೆಯನ್ನು ಕೊಡ್ತಾ ಹೋಗ್ತಾ ನಾಗನ ಕ್ಷೇತ್ರವನ್ನು ನೋಡ್ತಾ ಹೋಗ್ತೇವೆ. ಇಲ್ಲಿ ಹೇಗೆ ಈ ನಾಗ ನೇರವಾಗಿ ನಾವು ಹೇಳುವುದಿದ್ರೆ ನಾಗನ ಆರಾಧನೆ ಒಂದು ವಿಶಿಷ್ಟವಾದ ಕ್ರಮದಲ್ಲಿ ಶ್ರದ್ಧೆಯಲ್ಲಿ ನಂಬಿಕೆಯಲ್ಲಿ ನಮ್ಮಲ್ಲಿ ಆರಾಧನೆ ರೂಢಿಯಲ್ಲಿದೆ. ನಾನು ಹೇಳುವುದು ನಾಗ ಅಥವಾ ಒಂದು ಶಕ್ತಿ ಇದೆ, ಅದು ನಾಗ ಎನ್ನುವಂಥದ್ದು ಒಂದು ಆರಾಧನಾ ವಸ್ತು ಅಥವಾ ಶಕ್ತಿ. ಇದು ಬಹಳಷ್ಟು ಬೇರೆ ಬೇರೆ ಸಾಂಪ್ರದಾಯಿಕವಾದಂಥ ಆರಾಧನೆ ವಸ್ತು ಅಥವಾ ವಿಶೇಷ ಶಕ್ತಿಗಳೊಂದಿಗೆ ಸಮೀಕರಿಸಲ್ಪಟ್ಟಿದೆ. ನಾಗ ಸಮೀಕರಣಗಳು ನಡೆದಿದೆ. ಈ ನಾಗ ಸಮೀಕರಣದಲ್ಲಿ ಮೊದಲ ನಾಗ ಸಮೀಕರಣವೇ ನಾಗ ಬೆರ್ಮೇರು ಸಮೀಕರಣ. ಅದೆಲ್ಲ ಕಡೆ ಉಂಟಲ್ಲ ನೋಡಿ, ನಾಗ ಬೆರ್ಮೇರು ಬಹಳ ಇದು. ದೈವಗಳ ಬಾಯಿಯಲ್ಲಿ ನಾಗ ಬೆರ್ಮೇರು, ಎಲ್ಲ ಕಡೆ ನಾಗ ಬೆರ್ಮೇರು ಅಂದರೆ ನಾಗನು ಬೆರ್ಮೇರು ಒಟ್ಟಾಗಿರುವಂಥ ಒಂದು ಅದ್ಭುತವಾದ ಶಕ್ತಿ. ನೀವು ಆಲೋಚನೆ ಮಾಡಿ, ಅಡಿಪೋಯಿ ನಾಗೆ ಕೊಡಿಪೋಯಿ ಬೆಮ್ಮೇರು, ಈ ಎರಡು ಶಕ್ತಿಗಳ ಸಮಾಗಮ ನೋಡಿ. ಹಾಗಾದರೆ ಮೊದಲ ನಾಗನ ಸಮೀಕರಣ ಬೆರ್ಮೇರನೊಟ್ಟಿಗಾಯಿತು. ಬೆರ್ಮೆರೊಟ್ಟಿ ಅದು ನಾಗ ಬೆರ್ಮೇರು, ತುಳುನಾಡಿನ ತುಳುನಾಡು ಅಂತ ಹೇಳಿದ್ರೆ ನಾಗ ಬೆರ್ಮೇರು. ನಿಮಗೆ ಮೊದಲ ಆಲೋಚನೆ ಬರುವುದೇ ನಾಗ ಎನ್ನುವುದೊಂದು ಇದೆ ಅಲ್ವಾ, ಆದರೆ ಹೆಚ್ಚಿನದ್ದಾಗಿ ಬರುವುದು ನಾಗ ಬೆರ್ಮೇರು ಎನ್ನುವಂಥ ಸಮೀಕರಣವೇ ನಮಗೆ ಬರುತ್ತೆ.